ಅಲ್ಲ ಅದಕ್ಕೆ ಒಂದು ಅರ್ಧ ಗಂಟೆ ಇವಳು ಬಿಸಿಲಲ್ಲಿ ಇರೋದಕ್ಕೆ ಹೀಗೆ ಆಡಿದ್ರೆ ಇನ್ನು ನಮ್ಮ ಹಳ್ಳಿ ಜನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾರಲ್ಲ ಇನ್ನು ಅವ್ರೇನು ಮಾಡ್ಬೇಕು ಹೇಳಿ? ಕುಮುದ, ಅವ್ರಿಗೆ ಅದೆಲ್ಲ ಅಭ್ಯಾಸ ಆಗಿರುತ್ತೆ. ಆದರೆ ಇವಳು ಸಿಟಿಯಲ್ಲಿ AC ಬೆಳೆದವಳು. ಇವಳಿಗೆ ಇಂಥದ್ದೆಲ್ಲ ಅಭ್ಯಾಸ ಆಗ್ಬರೋದಿಲ್ಲ. ಬರೋದಿಲ್ಲ ಅಂದರೆ ಹೇಗೆ ಹೇಳಿ? ಅದಕ್ಕೆ ಜೀವನ ಪೂರ್ತಿ ಅವಳು ಇಲ್ಲೇ ಬದುಕಬೇಕು. ಹಾಗಿದ್ಮೇಲೆ ಬಿಸಿಲು ಗಾಳಿ ಮಳಿ ಚಳಿಗೆ ಅವಳು ಅಡ್ಜಸ್ಟ್ ಆಗ್ಬೇಕಲ್ವಾ? ಅವಳು ಅಳ್ತಿರೋದು ನೋಡಿದ್ರೆ ಯಾರೋ ಅವಳಿಗೆ ಹೊಡೆದ್ಬಿಟ್ರೇನೋ ಅಂತ ನನಗೆ ಗಾಬರಿ ಆಗೋಗಿತ್ತು. ಮಾತು ಸಾಕು. ಈ ಹಪ್ಳದ ಡಬ್ಬಿನ ತಗೊಂಡೋಗಿ ಅಡುಗೆ ಮನೇಲಿಡು. ಅದಕ್ಕೆ ನಮ್ಮೂರಲ್ಲಿ ಮಾತ್ರ ಬಿಸಿಲು ಬರುತ್ತೆ ಅನ್ನೋ ಥರ ಮಾತಾಡ್ತಿದ್ರಲ್ಲ, ಯಾಕೆ ಸಿಟಿಯಲ್ಲಿ ಬಿಸಿಲು ಬರಲ್ವಾ? ನೋಡು ಕುಮುದ, ಎಲ್ಲರ ದೇಹ ಎಲ್ಲದಕ್ಕೂ ಹೊಂದ್ಕೊಳ್ಳಲ್ಲ. ಅಮೃತ ತುಂಬ ಸೂಕ್ಷ್ಮದ ಹುಡುಗಿ, ಅದಕ್ಕೆ ಅವಳಿಗೆ ಹೀಗೆಲ್ಲ ಆಗಿದೆ. ಏನದಕ್ಕೆ ನೀವು ನಾನು ಗೋವಿಂದ ಅಂತ ಹೇಳಿದ್ರೆ ನೀವು ಗೋವಿಂದ ಅಂತೀರಾ ಅನ್ಕೊಂಡೆ, ಆದರೆ ಬಜ್ ಗೋವಿಂದ ಅಂತ ಹೇಳಿ ನನ್ನ ಬಾಯಿನೇ ಮುಚ್ಚಿಸ್ತಿದ್ದೀರಲ್ಲ. ನೀನಿನ್ನು ಮಾತಾಡ್ತಾನೆ ಇದ್ರೆ ನಾನೇ ನಿನ್ನ ಬಾಯಿ ಮುಚ್ಚಿಸ್ತೀನಿ. ತಗೋ ಇದನ್ನ. ನಿನಗೆ ಡಿಹೈಡ್ರೇಷನ್ ಆಗಿದೆಯಂತೆ. ಸ್ವಲ್ಪ ಜಾಸ್ತಿ ನೀರು ಕುಡಿ, ಆಗ್ಲಾದರೂ ನಿನಗೆ ಹೊಟ್ಟೆ ಉರಿ ಕಡಿಮೆ ಆಗತ್ತೆ. ಹಾಗೆ ಮಹೇಶನ್ಗೆ ಫೋನ್ ಮಾಡಿ ಕೇಳು ಎಲ್ಲಿದ್ದಾನೆ ಅಂತ. ಮನೆಗೆ ಸ್ವಲ್ಪ ಬೇಗ ಬರೋದಕ್ಕೆ ಹೇಳು. ಅಮೃತ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಮ್ಮ, ಬೊಬ್ಬೆಗಳೆಲ್ಲ ಕಡಿಮೆ ಆಗಿಬಿಡತ್ತೆ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ತಣ್ಣೀರು ಸ್ನಾನ ಮಾಡು, ಗುಳ್ಳೆಗಳೆಲ್ಲ ಹೋಗ್ಬಿಡುತ್ತೆ. ಸರಿಮ್ಮ. ಅಲ್ಲ, ಇವಳು ಒಳಗಡೆ ಹೋದವಳು ಹೊರಗಡೆ ಬರಲೇ ಇಲ್ವಲ್ಲ? ಇದೇ ನೆಪ ಇಟ್ಕೊಂಡು ಎಲ್ಲ ಕೆಲಸನೂ ನನ್ನ ಕೈಲೇ ಮಾಡಿಸ್ತಾಳೋ ಏನೋ. ಹಾಂ, ಒಳಗಡೆ ಏನು ಮಾಡ್ತಿದ್ದಾಳೆ ಅಂತ ಒಂದ್ಸಲ ನೋಡ್ಲಾ? ಕಳ್ಬೇಕು ತರೇಲೆ. ಇನ್ನೊಬ್ರು ರೂಮನ್ನ ಇಣಕೋ ಬುದ್ಧಿ ಎಲ್ಲಿಂದ ಕಲ್ತೆ? ನಾನು ಇಣಕಿ ನೋಡ್ತಾ ಇರಲಿಲ್ಲ. ಅಮೃತ ಒಳಗಡೆ ಏನು ಮಾಡ್ತಿದ್ದಾಳೆ ನೋಡೋಣ ಅಂತ ಹೋಗಿತ್ತು. ಅವಳು ಏನು ಬೇಕಾದರೂ ಮಾಡ್ತಾಳೆ, ಅದಲ್ಲ ನಿನ್ಗೆ ಯಾಕೆ? ಮೊಟ್ಟೆ ಇಡದೇ ಇರೋ ಕೋಳಿಗೆ ಮೊಟ್ಟೆ ಇಡೋ ಕೋಳಿ ಬಗ್ಗೆನೇ ಚಿಂತೆ ಅಂತೆ, ಹಂಗೆ ಆಡ್ತೀಯಲ್ಲೇ? ಬಾಯಿ ಇದೆ ಅಂತ ಹೇಳಿ ನನ್ನ ಮೇಲೆ ಬಾಂಬ್ ಹಾಕಕ್ಕೆ ಬರಬೇಡಿ. ಅವಳು ಸುಮ್ಮನೆ ಹೋಗಿ ರೂಮಲ್ಲಿ ಕೂತ್ಕೊಂಡ್ರೆ ಎಲ್ಲ ಕೆಲಸನೂ ನೀವು ಮಾಡ್ತೀರಾ? ನಾನು ಯಾಕೆ ಮಾಡಲಿ? ನೀನು ಮಾಡಬೇಕು. ಎಲ್ಲ ಕೆಲಸನೂ ಅವಳಿಗೆ ವಹಿಸ್ಬಿಟ್ಟು ಕಾಲ ಮೇಲೆ ಕಾಲು ಹಾಕ್ಕೊಂಡು ಊರು ಸುದ್ದಿ ಮಾತಾಡ್ಕೊಂಡಿರ್ತೀಯ ನೀನು? ಸುಮ್ಮನೆ ಪುಂಗಿ ಊದ್ಬೇಡ್ರಿ. ಅವಳಿಗೆ ಏನಾಗಿದೆ ಗೊತ್ತಾ? ಬಿಸಿಲಲ್ಲಿ ಓಡಾಡೋದು ನಿಂತ್ಕೊಳ್ಳೋದು ಮಾಡಿದ್ರೆ ಅಲರ್ಜೀಸ್ ರ್ಯಾಷಸ್ ಆಗೋಗ್ಬಿಡುತ್ತೆ. ಅದಕ್ಕೆ ಅದೇ ನೆಪ ಇಟ್ಕೊಂಡು ಎಲ್ಲಿ ರೂಮಲ್ಲೇ ಸೇರ್ಕೊಂಡ್ಬಿಡ್ತಾಳೆ ಅಂತ ಯೋಚನೆ. ಅದಕ್ಕೆ ಹೇಳೋದು, 2 ಕೊಡೆ ಜೊತೆ ಸೇರಿದ್ರೂ ಜಡೆ ಮಾತ್ರ ಸೇರೋದಿಲ್ಲ ಅಂತ. ಒಟ್ನಲ್ಲಿ ಆ ಹುಡುಗಿನ ನೆಮ್ಮದಿಯಾಗಿ ಇರೋಕ್ಕಂತೂ ಬಿಡಲ್ಲ ನೀವು. ಹೋಗ್ಲಿ, ಈ ವಿಷಯ ಸಂಜೀವಂಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಅದು ಏನು ಗೊತ್ತಿಲ್ಲ ಕಣ ಇವಳಿಗೆ, ದಡ್ಡಿ ತಂದು. ಚಂಚಲತೆ ಕಾಲ್ ಮಾಡ್ತಿದ್ದಾರೆ. ಹೇಳಿಯತ್ತೆ, ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ವಿಷಯ? ಅದು ನಮ್ಮ ವಿಮಲಾ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ಲು. ಅವಳು ಅಮ್ಮಗೆ ಆಗ್ಲಿಂದ ಕಾಲ್ ಮಾಡ್ತಿದ್ದಾಳಂತೆ. ಅಮ್ಮು ಫೋನು ಸ್ವಿಚ್ ಆಫ್ ಇದೆ, ಅದಕ್ಕೆ ಅವಳು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ಲು. ಅಲ್ಲಿ ಅಮ್ಮು ಇದ್ರೆ ಸ್ವಲ್ಪ ಫೋನ್ ಕೊಡ್ತೀರಾ? ಹಾಂ, 1 ನಿಮಿಷ. ಇಲ್ಲೇ ಇದ್ದಾರೆ, ಆರಾಮಾಗಿದ್ದಾರೆ. 1 ನಿಮಿಷ ರೀ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ.
ಅಮೃತ ಅವ್ರಿಗೆ ಏನಾಯ್ತು ನಿಮಗೆ? ಅಮ್ಮ ಅಮ್ಮ ಏನಾಯ್ತು ಪುಟ್ಟ? ಏನೇ ಇದು ಕೈ ಮೇಲೆಲ್ಲ ಇಷ್ಟೊಂದು ಗುಳಿಗಳೆದ್ದಿದೆ? ಅಮ್ಮ ಅಮೃತ ಅವ್ರಿಗೆ ಏನಾಯ್ತು ನಿಮಗೆ? ಏನ್ ಮಾಡ್ಕೊಂಡ್ರಿ? ನಾನು ಹೇಳಿಲ್ವಾ ಅಮ್ಮಗೇನೋ ಆಗಿರುತ್ತೆ ಅಂತ? ಅವಳು ಅಳ್ತಿರೋದು ನನ್ನಿಂದ ಕೇಳಿಸ್ಕೊಳ್ಳೋದಕ್ಕಾಗ್ತಿಲ್ಲ. ನಾನು ಈಗಲೇ ಅಮ್ಮ ಹತ್ರ ಹೋಗ್ತೇನೆ. ಅತ್ತೆ, ಅಮೃತ ಅವ್ರಿಗೆ ಏನಾಗಿದೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ವಿಚಾರಿಸ್ಬಿಟ್ಟು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ. ಮೊದಲು ಅವಳಿಗೆ ಫೋನ್ ಕೊಡಿ, ನಾನು ಅವಳ ಹತ್ರ ಮಾತಾಡಬೇಕು. ಅತ್ತೆ ಪ್ಲೀಸ್, ನಾನು ವಿಚಾರಿಸ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ತೀನಿ. ನೀವು ಸ್ವಲ್ಪ ಆರಾಮಾಗಿರಿ. ಅಮ್ಮ ಅಯ್ಯೋ, ಏನೇ ವಿಮ್ಲಾ, ಅಮ್ಮ ಕೈಯಲ್ಲೆಲ್ಲ ಎಷ್ಟು ಕೆಂಪು ಕೆಂಪು ಗುಳ್ಳೆ ಆಗಿದೆ. ವಿಮ್ಲಾ, ನನಗೇನೋ ಭಯ ಆಗ್ತಿದೆ ಕಣೆ. ನನಗನ್ಸುತ್ತೆ ಅವ್ರ ಮನೆಯವರೆಲ್ಲ ಸೇರ್ಕೊಂಡು ಅಮ್ಮಗೆ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ ಅಂತ. ವಿಮ್ಲಾ, ಅವಳ ಕುತ್ತಿಗೆ ಹತ್ರ ಕೆಂಪುಗೇನೋ ಮಾರ್ಕ್ ಆಗಿತ್ತು ತಾನೆ. ಅಯ್ಯೋ ದೇವ್ರೇ, ಅವ್ರ ಮನೆಯವರೆಲ್ಲ ಅವಳಿಗೆ ಕುತ್ತಿಗೆ ಹಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಕಣೆ. ಇಲ್ಲ ಅಕ್ಕ, ಇಲ್ಲ. ಅಮ್ಮ ಎಲ್ಲೋ ಬಿಸಿಲಲ್ಲಿ ಓಡಾಡಿರ್ಬೇಕು. ಅವಳಿಗೆ ಬಿಸಿಲು ಆಗಲ್ಲ ಅಕ್ಕ. ಬಿಸಿಲಿಗೆ ಹೋದ್ರೆ ಅವಳಿಗೊಂಥರ ಮೈಯೆಲ್ಲ ಅಲರ್ಜಿ ಥರ ಅಷ್ಟೇ. ಇಲ್ಲ ಅಕ್ಕ, ನಾನು ಈಗಲೇ ಅಮ್ಮ ಹತ್ರ ಹೋಗ್ಬೇಕು. ನಾನು ಹೋಗ್ತೀನಿ. ಅಮ್ಮಗೆ ಏನಾಗಿದೆ ಏನು? ಅಮ್ಮ, ದೊಡ್ಡಮ್ಮಯ್ಯ ಕಳ್ತಾ ಇದ್ದಾರೆ. ಶೋಭಿ, ಏನು ಕಿಸ 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 ಅಂತ ಕಿಸಿತಾ ಇದೆಯಾ? ಯಾಕೆ? ಅಲ್ಲಿ ನೋಡು, ನೀನು ಬೆಡ್ಶೀಟ್ ಮಡ್ಚಿರೋ ಹುಟ್ಟು. ನನಗೆ ಮಡ್ಚಕ್ಕೆ ಬರೋದೇ ಹಂಗೆ. ಅಮ್ಮ ಅದೆಲ್ಲ ಮಾಡ್ಕೋತಾರೆ, ಬಿಡು. ಇದನ್ನೆಲ್ಲ ನಿಮ್ಮ ಅಮ್ಮ ಮಾಡೋದಲ್ಲ, ನೀನು ಮಾಡ್ಕೋಬೇಕು. ಯಾವಾಗಲೂ ಅತ್ತೆನೇ ಇದೆಲ್ಲ ಕೆಲಸ ಮಾಡೋದಕ್ಕೆ ನೀನೇನು ಹಾಲು ಕುಡಿಯೋ ಪಾಪುನ? ಹೆತ್ತ ತಾಯಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಸಣ್ಣ ಪಾಪುನೇ. ಇವೆಲ್ಲ ಡವ್ ಬೇಡ, ಹೇಳ್ದಷ್ಟು ಮಾಡು. ಅದೆಲ್ಲ ಆಗಲ್ವೇ? ಸುಮ್ಮನೆ ನನಗೆ ಟಾರ್ಚರ್ ಕೊಡ್ಬೇಡ. ಸರಿ, ಇದನ್ನೆಲ್ಲ ನಾನು ಮಾಡ್ತೀನಿ, ನೀನು ಹೋಗಿ ಬಾತ್ರೂಮ್ ತೊಳಿ. ನಾನು ಬಾತ್ರೂಮ್ ತೊಳಿಬೇಕಾ? ಹೋಗಿ ಅಲ್ಲೇ, ಅದೆಲ್ಲ ಆಗಲ್ಲ. ನಿನ್ನ ಕೈಲಿ ಏನಾಗುತ್ತೆ ಹೇಳು? ಈ ನಾರದ್ ಮುನಿಗಳು ಯಾವಾಗಲೂ ನಾರಾಯಣ ನಾರಾಯಣ ಅಂದಂಗೆ ನೀನು ನನ್ನ ಕೈಯಲ್ಲಿ ಆಗಲ್ಲ ಆಗಲ್ಲ ಅಂತಿರ್ತೀಯ. ನೀನು ಆಗಲ್ಲ ಅಂದರೆ ನಾನು ಬಿಡಲ್ಲ. ಹೋಗಿ ಬಾತ್ರೂಮ್ ತೊಳಿ, ಇಲ್ಲ ಅಂದರೆ ಸೋತೆ ಅಂತ ಒಪ್ಕೋ. ಹುಲಿ ಯಾವತ್ತಾದ್ರೂ ಹುಲ್ ತಿನ್ನೋದು ನೋಡಿದ್ಯಾ? ಇಲ್ಲ ತಾನೆ? ಹಾಗೆ ಈ ಆದಿನೂ ಸೋಲು ಒಪ್ಕೊಳ್ಳಲ್ಲ. ನೋಡ್ತಾ ಇರೋ ಬಾತ್ರೂಮ್ನ ಹೆಂಗೆ ಪಳ ಪಳ ಅಂತ ತೊಳಿತೀನಿ ಅಂತ.